ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠಾಧಾರಿತ ಮೌಲ್ಯಾಂಕನ LBA ಪ್ರಶ್ನೆ ಪತ್ರಿಕೆ ಘಟಕ 3 ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮರುಸಿಂಚನದಿಂದ 5 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 5 ಅಂಕ. ಅದರಲ್ಲಿ 1ನೇ ಪ್ರಶ್ನೆ, ಯಾವ ಬಿಂದು 2ನೇ ಚತುರ್ಥಕದಲ್ಲಿ ಇದೆ? ಆಪ್ಷನ್ ಎ 4, -3, ಆಪ್ಷನ್ ಬಿ -2, 5, ಆಪ್ಷನ್ ಸಿ -3, -4, ಆಪ್ಷನ್ ಡಿ 2, 3. ಪ್ರಶ್ನೆ 2, ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಆಪ್ಷನ್ ಎ 0, 0, ಆಪ್ಷನ್ ಬಿ x, 0, ಆಪ್ಷನ್ ಸಿ 0, y, ಆಪ್ಷನ್ ಡಿ x, y. ಪ್ರಶ್ನೆ 3, y ಅಕ್ಷದ ಮೇಲಿನ ನಿರ್ದೇಶಾಂಕಗಳು. ಆಪ್ಷನ್ ಎ 0, 0, ಆಪ್ಷನ್ ಬಿ x, 0, ಆಪ್ಷನ್ ಸಿ 0, y, ಆಪ್ಷನ್ ಡಿ x, y. 4ನೇ ಪ್ರಶ್ನೆ, -2, -3 ಈ ಬಿಂದುವು x ಅಕ್ಷದಿಂದ ಎಷ್ಟು ದೂರದಲ್ಲಿದೆ? ಆಪ್ಷನ್ ಎ 2 ಮಾನಗಳು, ಆಪ್ಷನ್ ಬಿ 3 ಮಾನಗಳು, ಆಪ್ಷನ್ ಸಿ -2 ಮಾನಗಳು, ಆಪ್ಷನ್ ಡಿ -3 ಮಾನಗಳು. ಇವುಗಳಲ್ಲಿ x ಅಕ್ಷವು ಆಪ್ಷನ್ ಎ ಕ್ಷಿತಿಜ ಸಮಾಂತರ ರೇಖೆ, ಆಪ್ಷನ್ ಬಿ ಭೂಲಂಬ ರೇಖೆ, ಆಪ್ಷನ್ ಸಿ ಮೂಲಬಿಂದು, ಆಪ್ಷನ್ ಡಿ 4 ಭಾಗಗಳ ಸಮತಲ. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. 6ನೇ ಪ್ರಶ್ನೆ, ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ 2 ಅಕ್ಷಗಳು ಸಂಧಿಸುವ ಬಿಂದುವು. ಆಪ್ಷನ್ ಎ ಕ್ಷಿತಿಜ ಸೂಚಕ, ಆಪ್ಷನ್ ಬಿ ಲಂಬ ಸೂಚಕ, ಆಪ್ಷನ್ ಸಿ ಮೂಲಬಿಂದು, ಆಪ್ಷನ್ ಡಿ ಚತುರ್ಥಕ. 7ನೇ ಪ್ರಶ್ನೆ, 0, 2 ಬಿಂದುವು ನಕ್ಷೆಯಲ್ಲಿ ಇರುವ ಸ್ಥಾನ. x ಅಕ್ಷ, ಮೂಲಬಿಂದು, y ಅಕ್ಷ, 1ನೇ ಚತುರ್ಥಕ. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. ಅದರಲ್ಲಿ 8ನೇ ಪ್ರಶ್ನೆ, -4, -1 ಬಿಂದು ನಕ್ಷೆಯ ಯಾವ ಚತುರ್ಥಕದಲ್ಲಿರುತ್ತದೆ? 9ನೇ ಪ್ರಶ್ನೆ, 6, -3 ಬಿಂದುವಿನ ಲಂಬಸೂಚಕ ಮತ್ತು ಕ್ಷಿತಿಜ ಸೂಚಕವನ್ನು ಬರೆಯಿರಿ. ಫೋರ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 4 ಅಂಕ. 10ನೇ ಪ್ರಶ್ನೆ, ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ? ಬರೆಯಿರಿ. -3, 5, 2, -2, -3, 0, -4, -6. 11ನೇ ಪ್ರಶ್ನೆ, ಈ ಕೆಳಗಿನ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೆಯಿರಿ. ಎ x ನಿರ್ದೇಶಾಂಕ 5 ಆಗಿರುವ y ಅಕ್ಷದ ಮೇಲಿರುವ ಬಿಂದು, y ನಿರ್ದೇಶಾಂಕ -2 ಆಗಿರುವ y ಅಕ್ಷದ ಮೇಲಿರುವ ಬಿಂದು. ಫಿಫ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ, 3 ಅಂಕ, ಟೋಟಲ್ 3 ಅಂಕ. 12ನೇ ಪ್ರಶ್ನೆ, ಈ ಕೆಳಗಿನ ಬಿಂದುಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ. PQRS ಬಿಂದುಗಳು. ಸೊ x ಮತ್ತು y ಪಾಯಿಂಟ್ಸ್ 0, 2, 2, 4, -2, 0, 3, 5. ಸೊ ಇದು ಈ ಬಿಂದುಗಳನ್ನು ನಾವು ನಕ್ಷೆಯಲ್ಲಿ ಗುರುತಿಸಬೇಕಾಗುತ್ತೆ. ಸಿಕ್ಸ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಪ್ರಶ್ನೆ, 4 ಅಂಕ, ಟೋಟಲ್ 4 ಅಂಕ. 13ನೇ ಪ್ರಶ್ನೆ, KLMN ಚೌಕದ 3 ಶೃಂಗಗಳ ನಿರ್ದೇಶಾಂಕಗಳು k -4, 2, L 3, 2, M 3, -5 ಆಗಿವೆ. ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ, ಚೌಕವನ್ನು ಪೂರ್ಣಗೊಳಿಸಿ, n ನಿರ್ದೇಶಾಂಕಗಳನ್ನು ಬರೆಯಿರಿ. ಇದು ಪ್ರಶ್ನೆ ಆಗಿದೆ. ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಕಂಪ್ಲೀಟಾಗಿ ಮುಗಿಯುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವಾಗ ಅಭ್ಯಾಸ ಮಾಡೋಣ. ಮಾದರಿ ಉತ್ತರಗಳು. ಫಸ್ಟ್ ಮೇನಲ್ಲಿ 1ನೇ ಪ್ರಶ್ನೆಗೆ ಆಪ್ಷನ್ ಬಿ -2, 5. 2ನೇ ಪ್ರಶ್ನೆಗೆ ಆಪ್ಷನ್ ಎ 0, 0. 3ನೇ ಪ್ರಶ್ನೆಗೆ ಆಪ್ಷನ್ ಸಿ 0, y. 4ನೇ ಪ್ರಶ್ನೆಗೆ ಆಪ್ಷನ್ ಡಿ -3 ಮಾನಗಳು. 5ನೇ ಪ್ರಶ್ನೆಗೆ ಆಪ್ಷನ್ ಎ ಕ್ಷಿತಿಜ ಸಮಾಂತರ ರೇಖೆ. ಇದು ಫಸ್ಟ್ ಮೇನಲ್ಲಿ 5 ಪ್ರಶ್ನೆಗಳಿಗೆ ಉತ್ತರಗಳು ಆಗಿದೆ. ಸೆಕೆಂಡ್ ಮೇನ್, 6ನೇ ಪ್ರಶ್ನೆ ಆಪ್ಷನ್ ಸಿ ಮೂಲ ಬಿಂದು. 7ನೇ ಪ್ರಶ್ನೆಗೆ ಆಪ್ಷನ್ ಸಿ y ಅಕ್ಷ. ಥರ್ಡ್ ಮೇನ್, 3ನೇ ಚತುರ್ಥಕದಲ್ಲಿ ಇದೆ. 8ನೇ ಪ್ರಶ್ನೆಗೆ ಉತ್ತರ 3ನೇ ಚತುರ್ಥಕದಲ್ಲಿ ಇದೆ. 9ನೇ ಪ್ರಶ್ನೆಗೆ ಉತ್ತರ ಲಂಬ ಸೂಚಕ -3, ಕ್ಷಿತಿಜ ಸೂಚಕ 6 ಆಗಿದೆ. ಸೊ 4ನೇ ಮೇನಿಗೆ ಬಂದರೆ 10ನೇ ಪ್ರಶ್ನೆ, -3, 5 ಅನ್ನೋದು 2ನೇ ಚತುರ್ಥಕದಲ್ಲಿದೆ. 2, -2 ಅನ್ನೋದು
4ನೇ ಚತುರ್ಥಕದಲ್ಲಿದೆ. -3, 0 ಅನ್ನೋದು ಎಕ್ಸ್ ಅಕ್ಷದ ಮೇಲಿದೆ. -4, -6 ಅನ್ನೋದು 3ನೇ ಚತುರ್ಥಕದಲ್ಲಿ ಇದೆ. ಇದು 10ನೇ ಪ್ರಶ್ನೆಗೆ ಉತ್ತರ ಆಗಿದೆ. 11ನೇ ಪ್ರಶ್ನೆಗೆ ಆಪ್ಷನ್ ಎ 5, 0, 11 ಎಗೆ 5, 0, 11 ಬಿಗೆ 0, -2. ಈಗ 5ನೇ ಮೇನಲ್ಲಿ 12ನೇ ಪ್ರಶ್ನೆ ನಕ್ಷೆ ಇದೆ. ಸೊ ನಕ್ಷೆಯಲ್ಲಿ ನಾವು ಗ್ರಾಫಲ್ಲಿ ಪಾಯಿಂಟ್ಸನ್ನು ಗುರುತಿಸಬೇಕು. ಹೇಗೆ ಅಂತ ನೋಡೋಣ. ಸೊ ಇದು 12ನೇ ಪ್ರಶ್ನೆಗೆ ಉತ್ತರ ಪ್ರಮಾಣ ಬರ್ತೀವಿ. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ 1 ಮನ, ವೈ ಅಕ್ಷ 1 ಸೆಂಟಿಮೀಟರ್ 1 ಮನ. ಸೊ ಇದನ್ನು ವೈ ಓ ವೈ ಡ್ಯಾಶ್, ಎಕ್ಸ್ ಓ ಎಕ್ಸ್ ಡ್ಯಾಶ್ ಅಂತ ನಾವು ಬರ್ಕೋಬೇಕಾಗತ್ತೆ. ಸೊ ಇಲ್ಲಿ ಇದು ಮೂಲ ಬಿಂದು 0 ಅಂತ ಬರ್ಕೊಂಡ್ರೆ 1, 2, 3, 4, 5, 6, -1, -2, -3, -4, -5, -6, ಮೇಲೆ +1, +2, +3, +4, +5, +6, ಕೆಳಗೆ -1, -2, -3, -4, -5, -6. ಈ ರೀತಿ ಫಸ್ಟ್ ಗುರ್ತು ಮಾಡ್ಕೋಬೇಕು. ಗುರ್ತು ಮಾಡಿದ ಮೇಲೆ ಫಸ್ಟು ನಾವು ಪಿ ಪಾಯಿಂಟನ್ನು ಗುರ್ತು ಮಾಡೋಣ. 0, 2 ಅಂತ. ಸೊ 0 ಅಂದರೆ ಫಸ್ಟ್ ಇಲ್ಲಿಗೆ ಬರಬೇಕು. 0, 2 x0 y2 ಆಗಿರುತ್ತೆ. ಸೊ ಪಾಯಿಂಟ್ ಪಿ 0, 2 ಈ ಪಾಯಿಂಟನ್ನು ಗುರ್ತು ಮಾಡಿದ್ವಿ. ಪಾಯಿಂಟ್ ಪಿ 0, 2. ಕ್ಯೂ ಪಾಯಿಂಟ್ ಏನಿದೆ ಅಂದರೆ 2, 4 ಇದೆ. ಪಿ ಪಾಯಿಂಟ್ 2 ಅಂದರೆ ಇಲ್ಲಿ ಬರುತ್ತೆ. 4 ಅಂದರೆ ಮೇಲೆ ಹೋಗ್ಬೇಕು y ಅಕ್ಷಕ್ಕೆ. 2, 4. ಕ್ಯೂ ಪಾಯಿಂಟ್ 2, 4 ಆಗಿದೆ. ಪಿ ಕ್ಯೂ ಆರ್ ಅಂದರೆ -2, 0. -2, 0 ಅಂದರೆ ಎಕ್ಸ್ ಅಕ್ಷ, -2 ಅಂದರೆ ಇದು 0, ಇದು -2 ಎಕ್ಸ್ ಅಕ್ಷ. -2, 0 ಅಂದರೆ ಇಲ್ಲೇ ಬರುತ್ತೆ. ಸೊ ಇದು ಆರ್. S3, 5 ಇದೆ. S3 ಎಕ್ಸ್ ಅಕ್ಷದಲ್ಲಿ 3, ವೈ ಅಕ್ಷದಲ್ಲಿ 5. ಇಲ್ಲಿದೆ ನೋಡಿ ಪಾಯಿಂಟ್ 3, 5. ಸೊ ಈ ರೀತಿ ನಾವು ಪಾಯಿಂಟ್ಸನ್ನು, ನಿರ್ದೇಶಾಂಕ ಬಿಂದುಗಳನ್ನು ಗ್ರಾಫ್ ಮೇಲೆ ಗುರ್ತು ಮಾಡಬೇಕು. ಇದು 12ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 6th ಮೇಲೆ 13ನೇ ಪ್ರಶ್ನೆ. ಅದು ಸಹ ನಕ್ಷೆ ಇದೆ. ನಕ್ಷೆಯಲ್ಲಿ ನಾವು ಏನು ಮಾಡಬೇಕು, ಪಾಯಿಂಟ್ಸನ್ನು ಗುರ್ತು ಮಾಡಬೇಕು. ಹೇಗೆ ಅಂತ ನೋಡೋಣ. ಮೊದಲಿಗೆ ಪ್ರಮಾಣ ಬರ್ಕೋಬೇಕು. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ = 1 ಮನ, ವೈ ಅಕ್ಷ 1 ಸೆಂಟಿಮೀಟರ್ = 1 ಮನ ಅಂತೇಳಿ. ಸೊ ಇವಾಗ ವೈ ಓ ವೈ ಡ್ಯಾಶ್, ಎಕ್ಸ್ ಓ ಎಕ್ಸ್ ಡ್ಯಾಶ್ ಅಂತ ಬರ್ಕೋಬೇಕು. ಬರೆದಾದ್ಮೇಲೆ ಆವಾಗಲೇ ಹೇಳಿದ್ನಲ್ಲ ಅದೇ ರೀತಿ ನಂಬರ್ಸನ್ನು ಗುರ್ತು ಮಾಡಬೇಕು. ಎರಡು ಸೇರ್ತಕ್ಕಂಥ ಬಿಂದುನ 0 ಮೂಲ ಬಿಂದು ಅಂತ ಕರಿತೀವಿ. ನೆಕ್ಸ್ಟ್ 1, 2, 3, 4, 5, 6 ಪ್ಲಸ್ ಇರುತ್ತೆ. ಈ ಕಡೆ -1, -2, -3, ಈ ಕಡೆ ಮೈನಸ್ ಇರುತ್ತೆ. ಮೇಲೆ ಬಂದರೆ +1, +2, +3 ಇರುತ್ತೆ. ಕೆಳಗೆ ಬಂದರೆ -1, -2, -3 ಇರುತ್ತೆ. ಸೊ ಮೇಲೆ ಈಗಿರ್ತಕ್ಕಂಥದ್ದು ಲಂಬ ಸೂಚಕ. ಸೊ ಇದು ವೈ ಅಕ್ಷ ಆಗಿರುತ್ತೆ. ಸೊ ಇದು ಕ್ಷಿತಿಜ ಸೂಚಕ, ಇದು ಎಕ್ಸ್ ಅಕ್ಷ ಆಗಿರುತ್ತೆ. ಸೊ ಇವಾಗ ನಾವು ಕೆ ಎಲ್ ಎಮ್ ಅನ್ನು ಗುರ್ತು ಮಾಡಬೇಕಾಗುತ್ತೆ. ಸೊ ಕೆ ಪಾಯಿಂಟು -4, 2 ಇದೆ. -4 ಅಂದರೆ ಎಕ್ಸ್ ಅಕ್ಷದಲ್ಲಿ -4, ವೈದಲ್ಲಿ 2 ಅಂದರೆ ಇಲ್ಲಿ ಬರುತ್ತೆ. ಕೆ -4, 2 ಪಾಯಿಂಟ್ನ ಗುರ್ತು ಮಾಡ್ತೀವಿ. ಇದು ಗುರ್ತು ಮಾಡಿದ ಮೇಲೆ ಎಲ್ ನಿರ್ದೇಶಾಂಕ 3, 2. 3, 2 ಅಂದರೆ x3 y2. ಎಲ್ಲಿ ನಿರ್ದೇಶಾಂಕ 3, 2 ಆಗಿದೆ. ನೆಕ್ಸ್ಟು ನಿರ್ದೇಶಾಂಕ 3, -5 ಇದೆ. x3 y -5 ಅಂದರೆ ಕೆಳಗೆ ಬರಬೇಕು. 3, -5. ಸೊ ಕೆಯಿಂದ ಎಲ್ಗೆ, ಎಲ್ಲಿಂದ ಎಮ್ಗೆ ಸೇರಿಸಬೇಕು. ಸೊ ಕೆಯಿಂದ ಒಂದು ಲೈನನ್ನು ಎಮ್ ಎಷ್ಟು ದೂರ ಇದೆ ಅಷ್ಟು ದೂರದಲ್ಲಿ ಎಳಿಬೇಕು. ಹಾಗೆ ಎಮ್ಮಿಂದ ಒಂದು ಲೈನನ್ನು ಸೇರಿಸಬೇಕು. ಇವೆರಡು ಸಂಧಿಸ್ತಕ್ಕಂಥ ಒಂದು ಸೇರ್ತಕ್ಕಂಥ ಬಿಂದುವನ್ನು ಎನ್ ಅಂತ ಕೊಡಬೇಕು. ಇಲ್ಲಿ ಎಕ್ಸ್ -4 ಇದೆ, ವೈ -5 ಇದೆ. ಸೊ ಇದು ಎನ್ ಬಿಂದುವಿನ ನಿರ್ದೇಶಾಂಕಗಳು ಆಗಿದೆ. ಸೊ ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಚೌಕವನ್ನು ಪೂರ್ಣಗೊಳಿಸಿದ್ವಿ. ಗುಣಿಸಿದ ಮೇಲೆ ಎನ್ ನಿರ್ದೇಶಾಂಕ ಬರ್ರಿ ಅಂತ ಹೇಳಿದರೆ -4, -5 ಆಗುತ್ತೆ. ಸೊ ಇದು 13ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಎನ್ ನಿರ್ದೇಶಾಂಕಗಳು -4, -5. ವಿದ್ಯಾರ್ಥಿಗಳೇ, ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳು ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ಒಂದ್ಸರಿ ಕ್ವಶನ್ ಮತ್ತು ಆನ್ಸರ್ನ ಗ್ಲಾನ್ಸ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದ್ಸರಿ ಪ್ರಶ್ನೆ ಪತ್ರಿಕೆನ ನೋಡೋಣ. ಇದು ಪ್ರಶ್ನೆ ಪತ್ರಿಕೆ ಆಗಿದೆ. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಒಂದ್ಸರಿ ಗ್ಲಾನ್ಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು, ಧನ್ಯವಾದಗಳು. Don't forget to subscribe my channel.